ಸಚೇತನ ಕಾರ್ಯಕ್ರಮದಲ್ಲಿ ನಮಗೆ ಬಂದಿರುವ ವಿಷಯ ಒಗ್ಗಟ್ಟುಗಳ ಪರಿಚಯ. ಒಗ್ಗಟ್ಟುಗಳು ಒಂದು ಬಗೆಯ ಪರೋಕ್ಷಕ ಪ್ರಶ್ನೆಗಳು ಅಥವಾ ಹಾಸ್ಯಾತ್ಮಕ ಗುಟ್ಟುಗಳು ಆಗಿದ್ದು ಅವುಗಳಿಗೆ ಸರಿಯಾದ ಉತ್ತರ ಕಂಡುಹಿಡಿಯುವುದು ಒಂದು ಚಿಂತನೆಯ ಆಟ. ಒಗ್ಗಟ್ಟುಗಳು ಮುಖ್ಯವಾಗಿ ಮಕ್ಕಳಿಗೆ ಮನೋರಂಜನೆ ನೀಡುವ ಜೊತೆಗೆ ಅವರ ತಾತ್ವಿಕ ಚಿಂತನೆ, ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ತ್ವರಿತ ಉತ್ತರಿಸುವ ಸಾಮರ್ಥ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಒಗ್ಗಟ್ಟುಗಳ ಪ್ರಕಾರಗಳು: ವಚನಾತ್ಮಕ ಒಗ್ಗಟ್ಟುಗಳು ಭಾಷೆಯಲ್ಲಿರುವ ವಿಶೇಷತೆಯನ್ನು ಬಳಸಿ ಉತ್ತರ ನೀಡುವವು. ಉದಾಹರಣೆಗೆ, ಜೇನುಹುಳ ಬಲಿಯ ಮೇಲೆ ಕುಳಿತರೆ ಏನಾಗುತ್ತದೆ? ಬೇಲಿಯು ಕುಸಿಯುತ್ತದೆ, ಹುಳವು ಕುಸಿಯುತ್ತದೆ. ಸಂಖ್ಯಾತ್ಮಕ ಒಗ್ಗಟ್ಟುಗಳು ಲೆಕ್ಕಶಾಸ್ತ್ರ ಮತ್ತು ತಾತ್ವಿಕತೆ ಒಳಗೊಂಡಿರುವವು. ಉದಾಹರಣೆಗೆ, ನನ್ನ ವಯಸ್ಸು 3 ವರ್ಷಗಳ ಹಿಂದಿನಗಿಂತ 3 ಹಗುರವಾಗಿದೆ. ನಾನು ಈಗ ಎಷ್ಟು ವಯಸ್ಸಿನವಳು? 6 ವರ್ಷ. ಸಾಂಸ್ಕೃತಿಕ ಒಗ್ಗಟ್ಟುಗಳು ಕನ್ನಡ ಸಾಹಿತ್ಯ, ಪುರಾಣ, ಇತಿಹಾಸದಿಂದ ಪ್ರೇರಿತವಾದವು. ಉದಾಹರಣೆಗೆ, ಶಿವನ ತಲೆಯ ಮೇಲೆ ಹರಿಯುವ ನದಿ ಯಾವುದು? ಶಿವನ ತಲೆಯ ಮೇಲೆ ಹರಿಯುವ ನದಿ ಯಾವುದು? ಭೌತಿಕ ಒಗ್ಗಟ್ಟುಗಳು ದಿನನಿತ್ಯದ ವಸ್ತುಗಳ ಗುಣಲಕ್ಷಣಗಳು. ಲಪಟಪ ಲೇಡಿಗೆ ಒಂದೇ ಕಣ್ಣು, ಹಾಗಾದರೆ ನಾನು ಯಾರು? ಸೂಜಿ. ಕಡ್ಲೆ ಕಾಳಷ್ಟು ಎಣ್ಣೆ 32 ಮನೆ ಸಾರಿಸಿ ಬಚ್ಚಲ ಪಾದವಾಗುತ್ತೆ, ಹಾಗಾದರೆ ನಾನು ಯಾರು? ಬಚ್ಚಲ ಪಾದವಾಗುತ್ತೆ. ಯಾವುದು? ಹಲ್ಲು. ಹಲ್ಲು ಕುಡಿ. ಕಾಲಿಲ್ಲ ಕೈಯಿಲ್ಲ, ಓಡೋದು 1000 ಮೈಲಿ, ಹಾಗಾದರೆ ನಾನು ಯಾರು? ಮನಸ್ಸು. ಹುಡುಗಿದರೆ ಸಾವಿರಾರು ನಯನಗಳು ಅರಳುವುದು, ಹಾಗಾದರೆ